ಶೆರೆಮನೆಯಲ್ಲಿ ಇದ್ದಾಗ ಸ್ತುತಿ ಪದ ಹಾಡ್ತಾ ಇರುವಾಗ ಏನಾಯ್ತು ಅಂದ್ರೆ ಮಹಾ ಭೂಕಂಪವಾಯಿತು ಮತ್ತು ಅಸ್ಥಿವಾರದ ಕದಲಿದವು ಅಂತ ಹೇಳುವಾಗ ಎಲ್ಲರ ಬೇಡಿಗಳು ಅವರಿಗೆ ಏನ್ ಮಾಡಿದ್ರು ಅಂದ್ರೆ ಆ ಶೆರೆಮನೆಯಲ್ಲಿ ಹಾಕಿ ಅವರಿಗೆ ಬೇಡಿ ಹಾಕಿದ್ರು. ಏನ್ ಮಾಡಿದ್ರು? ಏನ್ ಜನ ಮಾತಾಡ್ಬಾರ್ದು ಕೇಳು. ಏನ್ ಮಾಡ್ತಾ ಇದ್ರು? ಬೇಡಿಗಳು ಹಾಕಿದ್ರು. ಬೇಡಿ ತೆಕ್ಕೊಳ್ಬೇಕಿಲ್ಲ, ಅವ್ರೀಗ ತೆಕ್ಕೋಬೇಕಿಲ್ಲ, ಕೈ ಹಚ್ಚಿ ತೆಕ್ಕೊಳ್ತಾರೆ. ಏನ್ ಮಾಡ್ತಾ ಇದಾರೆ? ಖಾಲಿ ಸ್ತುತಿ ಪದ ಅಂದ್ರೆ ಇಲ್ಲಿ ಚಾಲಾಗ್ಲದಕ್ಕ. ಹಲ್ಲೆಲೂಯಾ. ಎಲ್ಲಿ ಪ್ರೇಯರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ, ಮನೆಗೆ ಏನೇನು ಸಮಸ್ಯೆ ನಡೀತಾ ಇದೆ, ನಿನ್ ಶರೀರದಲ್ಲಿ ಏನೇನು ರೋಗ ನಡೀತಾ ಇದೆ, ಎಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಅಲ್ಲಿ ಹೋಗಿ ನೇರವಾಗಿ ಟಚ್ ಆಗ್ಬಿಡುದು ಯೇಸುವಿನ. ಹಲ್ಲೆಲೂಯಾ. ಬರೀ ನೀವು ಸ್ತೋತ್ರ ಮಾಡ್ತಾ ಇರಬೇಕು, ಬರೀ ನೀವು ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಬೇಕು, ದೇವರ ವಾಕ್ಯ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಎಲ್ಲಿ ಏನ್ ಬೇಕು ಅಲ್ಲಿ ನೇರವಾಗಿ ದೇವರ ಆತ್ಮ ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಇವರು ಪೌಲ ಸೀಲರ್ ಹೋಗಿ ಏನಾದ್ರು ಅದು ಬೇಡಿಗಳು ಕಡಿತಾ ಇಲ್ಲ ಅಥವಾ ಕಷ್ಟಕೊಳ್ತಾ ಇಲ್ಲ, ಹೆಂಗೆ ಮಾಡಿ ಪ್ರಯತ್ನ ಮಾಡಿ ತೆಗೆದುಕೊಳ್ಬೇಕು, ಇದನ್ನು ಕಡಿಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇಲ್ಲ. ಆದ್ರೆ ಇವರು ಸ್ತೋತ್ರ ಮಾಡುವಾಗ ಆಟೋಮೆಟಿಕ್ ಆಗಿ ಅವರಿಗೆ ಹಾಕಿರುವಂತ ಬೇಡಿಗಳು ಮುರಿದು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನೀವು ಪ್ರೇಯರ್ ಮಾಡುತ್ತೀರ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿಲ್ಲದೆ ರೀತಿಯಾಗಿ ನಿಮಗೆ ತುಂಬಾ ರೋಗ, ನಿಮಗೆ ಕಾಯಿಲೆ ಇದೆ, ಎಲ್ಲೋ ಗಡ್ಡೆ ಇದೆ, ಆ ಗಡ್ಡೆ ನಿಮಗೆ ಗೊತ್ತೇ ಇಲ್ಲ ಅಂತ ತಿಳ್ಕೊಳ್ಳಿ. ಅದು ಆಟೋಮೆಟಿಕ್ ಆಗಿ ಹೋಗಿ ಆ ಗಡ್ಡೆ ಸಂಪೂರ್ಣವಾಗಿ ಬಿಡುಗಡೆ ಆಗಲಿಕ್ಕೆ ಸ್ಟಾರ್ಟ್. ಹಲ್ಲೆಲೂಯಾ. ಯಾಕಂದ್ರೆ ನಿಮ್ಮ ಪ್ರೇಯರ್ ಎಲ್ಲಿ ಏನ್ ಮಾಡ್ಬೇಕು ಅಂತ ಅಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕಾಗಿ ವಾಕ್ಯ ಹೇಳ್ತದೆ, ಅವು ಬೇಡಿಗಳು ಏನಾದವು ಅಂತೆ, ಬೇಡಿಸಲು ಪ್ರಯತ್ನ ಮಾಡಿದಾರ. ಏನ್ ಮಾಡಿದಾರ ವಾಕ್ಯ ಹೇಳ್ತದ? ಸ್ತುತಿ. ನಾನು ಹೇಳ್ತಾ ಇದ್ದೆ, ದೇವರಿಗೆ ಆರಾಧನೆ ಮಾಡಿ ಸ್ತೋತ್ರ ಮಾಡ್ರಿ ಅಂತ ಹೇಳ್ತಾ ಇದ್ದೆ. ಎಷ್ಟು ಜನ ನಂಬ್ತೀವಿ ದೇವರಿಗೆ ಚಪ್ಪಾಳೆ ಹೊಡೆದು ದೇವರಿಗೆ ಓಕೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ಪೌಲ ಸೀಲರು ಶೆರೆಮನೆಯಲ್ಲಿ ಇದ್ದಾಗ ಇವರು ಬರೀ ಏನ್ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಯೇಸುವಿಗೆ ಸ್ತೋತ್ರ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ ಅಂತ ಅವರ ಹಾಡನ್ನು ಹಾಡಿ ದೇವರಿಗೆ ಮಹಿಮೆ ಪಡಿಸ್ತಾ ಇದ್ದಾರೆ. ಬರೀ ಸ್ತೋತ್ರ ಮಾಡ್ತಿರುವಾಗಲೇ ಅವರಿಗೆ ಕಟ್ಟಿ ಹಾಕಿರುವಂತ ಬೇಡಿಗಳು ಏನಾಗ್ಲತ್ತಾವ ಅಂದ್ರೆ ಒಂದೊಂದಾಗಿ ಮುರಿಲಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಇವತ್ತು ನಿಮ್ ಲೈಫ್ ಅಲ್ಲಿ ಏನ್ ಕಷ್ಟ ಇದೆ, ಯಾವ ರೋಗ ಇದೆ, ಯಾವ ಸಾಲ ಇದೆ, ಯಾವ ಮಾಟ ಮಂತ್ರ ಇದೆ, ನಿಮ್ಗೆ ಗೊತ್ತಿಲ್ಲದಿರುವಂತ ಸಮಸ್ಯೆಗಳು ನಿಮ್ಮ ಮನೆಗೆ ಇರ್ಬೋದು. ಆದ್ರೆ ನೀವು ಎಷ್ಟು ಪ್ರಾರ್ಥನೆ ಮಾಡ್ತೀರಲ್ಲ, ಒಂದೊಂದಾಗಿ ನಿಮ್ಗೆ ಗೊತ್ತಿಲ್ಲದ ರೀತಿಯಾಗಿ ಆಟೋಮೆಟಿಕ್ ಆಗಿ ಒಂದೊಂದಾಗಿ ಎಲ್ಲ ಬೇಡಿಗಳು ಕಳಿಸಿ ಬಿಡಲಕ್ಕೆ ಸ್ಟಾರ್ಟ್ ಮಾಡಿ. ಹಲ್ಲೆಲೂಯಾ. ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನಿಮಗೆ ಗೊತ್ತಿರಲ್ಲ, ಆದ್ರೆ ನೀವು ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಒಳಗಡೆ ಇರುವಂತ ಹಾರ್ಟ್ ಪ್ರಾಬ್ಲಮ್ ಯೇಸು ನಾಮದಲ್ಲಿ ಬಿಡುಗಡೆ ಆಗ್ತದೆ. ಯಾಕಂದ್ರೆ ಪೌಲ ಸೀಲರು ಅವರು ಈ ಶೆರೆಮನೆಗೆ ಬರಬೇಕು ಹೊರಗಂತ ಏನೋ ಪ್ರೇಯರ್ ಮಾಡಿಲ್ಲ, ಅಥವಾ ಇದು ಶೆರೆಮನೆಯಿಂದ ಅಂದ್ರೆ ಈ ಬೇಡಿಗಳು ಕಳಿಸಿ ಬಿಡಲಿ, ಈ ಎಲ್ಲ ನನಗೆ ಸಂಕಟಗಳಿಂದ ಕಟ್ ಹಾಕಿದಾರಪ್ಪ, ಇದರಿಂದ ಹೊರಗೆ ಬರಬೇಕಂತೂ ಏನು ಪ್ರೇಯರ್ ಮಾಡಿಲ್ಲ. ಬರೀ ಸ್ತೋತ್ರ ಪದಗಳು ಹಾಡ್ತಿರುವಾಗ ಅವರ ಬೇಡಿಗಳು ಕಳಚಿ ಬಿದ್ದು ದೇವರು. ಹಲ್ಲೆಲೂಯಾ. ಇವತ್ತು ಫಾರ್ ಎಕ್ಸಾಂಪಲ್ ನಿಮಗೆ ಬಹಳ ಫೈನಾನ್ಷಿಯಲ್ ಪ್ರಾಬ್ಲಮ್, ಹಣದ ಸಮಸ್ಯೆ ಅಂತ ತಿಳ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ, ದೇವರೇ ಹಣ ಎಲ್ಲಿ ಸಿಗ್ತದ, ಏನ್ ಮಾಡ್ಬೇಕು, ಹ್ಯಾಂಗ್ ಮಾಡ್ಬೇಕು, ಯಾರು ಸಹಾಯ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ನಾವು ಬರೋದು ಅಲ್ಲ. ಅಂತ ಟೈಮಲ್ಲಿ ನಾವೇನ್ ಮಾಡಲ್ಲ ಅಂದ್ರೆ ಪ್ರೇಯರ್ ಮಾಡಲ್ಲ. ಪ್ರೇಯರ್ ಮಾಡಿದ್ರೆ ಏನಾಗ್ತದೆ ಅಂತ ನಮಗೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂತ ಒಂದು ನಂಬಿಕೆ ನಮಗೆ ಇರ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಕೌಕುಮ, ಅವಾಗ ಏನಾಗ್ತದೆ ಎಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಾಗ್ತದಂತೆ? ಎಲ್ಲ ದೊರೆಯುತ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ಅಬ್ರಹಾಮನಿಗೆ 100 ವರ್ಷ ಆದ್ಮೇಲೆ ಒಂದು ಮಗು ಬರ್ತದೆ, ಹುಟ್ಟುತ್ತದೆ. ಹುಟ್ಟಿದ ಮೇಲೆ ಅವಾಗ ಏನಾಗ್ತದಂದ್ರೆ, 100 ವರ್ಷ ಆದ್ಮೇಲೆ ಆ ಮಗು ಹುಟ್ಟಿದ ಮೇಲೆ ಅವಾಗ ದೇವರು ಏನ್ ಮಾಡ್ತಾನಂದ್ರೆ, ಅಬ್ರಹಾಮನಿಗೆ ಅಂತಾನ, ನಿನಗೆ ಪ್ರಿಯನಾಗಿರುವಂತ ಮಗನು ಏನ್ ಮಾಡು, ನನಗೆ ಹೋಮ ಮಾಡು, ಬಲಿ ಅರ್ಪಿಸು ಅಂತ ಹೇಳ್ತಾನೆ. ಬಲಿ ಕೊಡಿಸು ನನಗೋಸ್ಕರ ಅಂತ ಅಂದಾಗ ಅಬ್ರಹಾಮ್ ಏನಂತಾನೆ, ಅವನು ಸ್ಟಾರ್ಟ್ ಆಗ್ತದೆ, ಅವನಿಗೆ ಆಲೋಚನೆ ಸ್ಟಾರ್ಟ್ ಆಗ್ತದೆ. ಆದರೆ ಅವನ ಒಳಗಡೆ ಒಂದು ನಂಬಿಕೆ ಇರ್ತದೆ. ದೇವರು ಹೇಳ್ತಾ ಇದ್ದಾನೆ ಅಂದ್ರೆ
ಅದು ನಾನು ಮಾಡೇ ಮಾಡ್ತೀನಿ ಅಂತ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ನನಗೆ ಹೇಳ್ತಾ ಇದ್ದಾನಂದ್ರೆ, ಪರಿಶುದ್ಧಾತ್ಮನಿಗೆ ಹೇಳ್ತಾ ಇದ್ದಾನಂದ್ರೆ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ನಾನು ಮಾಡೇ ಮಾಡ್ತೀನಿ ಅಂತ ಒಂದು ನಂಬಿಕೆಯಿಂದ ಹೋಗ್ತಾನೆ. ಹಲ್ಲೆಲೂಯಾ. ಅವಾಗ ಏನ್ ಮಾಡ್ತಾನಂದ್ರೆ ಆ ಒಂದು ಹೋಮಕ್ಕೆ ಏನ್ ಮಾಡ್ತಾನಂದ್ರೆ ಆ ಮಗನನ್ನು ಕರೆದುಕೊಂಡು ಬಲಿ ಮಾಡಕ್ಕೆ ಅರ್ಪಿಸುವುದಕ್ಕಾಗಿ ಹೋಗ್ಬಿಡ್ತಾನೆ. ಹೋಗಿದಾಗ ಅವಾಗ ಅಲ್ಲಿ ದೇವ್ರ ಏನ್ ಮಾಡ್ತಾನಂದ್ರೆ ಆಕ್ಚುಲಿ ಅವನ ಮನಸ್ಸು ಚೆಕ್ ಮಾಡ್ತಾನೆ. ಏನ್ ಮಾಡ್ತಾನೆ? ಅವನ ಮನಸ್ಸು, ಅವನ ಮೈಂಡ್, ಅವನ ನಂಬಿಕೆ ಚೆಕ್ ಮಾಡ್ತಾನೆ. ಅವಾಗ ಇರ್ತದೆ ಒಳಗಡೆ ಒಂದೇ ಇರ್ತದ ಏನಂದ್ರೆ ದೇವರಿಗೆ ನನಗೆ ಹೇಳಿದಾನೆ ಹೋಮ ಮಾಡುವಂತ, ಹೋಮ ಮಾಡಕ ಅವನು ಹೋಗ್ತಾನೆ. ಹೋದಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅಲ್ಲಿ ವಾಕ್ಯದಲ್ಲಿ ಹೇಳ್ತದೆ ಏನಂತಂದ್ರೆ ಆ ಒಂದು ಸಮಯದಲ್ಲಿ ಅವನು ಹೋಮ ಮಾಡಕ್ಕೆ ಎಲ್ಲ ಸಿದ್ಧ ಮಾಡಿಕೊಂಡಾಗ ಅಲ್ಲೆಲ್ಲ ಕಟ್ಟಿಗೆ ಮೇಲೆ ಹಾಕಿದಾಗ ಅವಾಗ ಅವನು ಆ ಒಂದು ಚಾಕು ತೆಗೆದುಕೊಂಡು ಅವನಿಗೆ ಏನ್ ಮಾಡ್ತಾನೆ ಬಲಿ ಅರ್ಪಿಸ್ತಾ. ಅವಾಗ ಏನಾಗ್ತದೆ ಒಂದು ಸೌಂಡ್ ಬರ್ತದೆ, ನಿಲ್ಲಿಸು ಅಂತ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಅವ್ರು ದೇವ್ರು ಏನ್ ಹೇಳಿದಾನೆ, ದೇವ್ರಿಗೆ ಸ್ತೋತ್ರ ಮಾಡುತ್ತಾ, ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಆ ಹೋಮ ಅರ್ಪಿಸ್ತಾನೆ. ಇವತ್ತು ತನ್ನ ಮಗನಿಗೆ ಕೂಡ ಏನ್ ಮಾಡ್ತಾನೆ? ಸಮರ್ಪಣೆ ಮಾಡ್ತಾನೆ, ಸ್ಯಾಕ್ರಿಫೈಸ್ ಮಾಡ್ತಾನೆ. ಅಂದ್ರೆ ಆ ಹೋಮ ಮಾಡ್ತಾನೆ, ಕೊಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವನನ್ನು ಕೂಡ ಮುಗಿಸ್ಲಿಕ್ಕೆ ಕೂಡ ಅವನು ಸಿದ್ಧನಾಗ್ತಾನೆ. ಆದರೆ ದೇವ್ರೇನ್ ಮಾಡ್ತಾರೆ ಅಂದ್ರೆ ಒಂದು ಸೌಂಡ್ ಬರ್ತದೆ, ಆವಾಜ್ ಬರ್ತದೆ, ಅಬ್ರಾಮನೇ ನಿಲ್ಲಿಸು. ಹಲ್ಲೆಲೂಯಾ. ಹೇಗೆ ಕಟ್ ಮಾಡ್ಬೇಕಂತ ಟೈಮಲ್ಲಿ ದೇವರ ಆತ್ಮನು ಅವನಿಗೆ ಸೌಂಡ್ ಬರ್ತದೆ, ದೇವರು ಅವನಿಗೆ ಆವಾಜ್ ಹಾಕ್ತಾನೆ, ಕರೀತಾನೆ, ಅಬ್ರಾಮನೇ ನಿಲ್ಲಿಸು ಅಂತ ಹೇಳ್ತಾನೆ. ಏನಂತಾನೆ? ನಿಲ್ಲಿಸು ಅಂತಾನೆ. ಈ ಹೋಮ ಅರ್ಪಿಸುವುದಕ್ಕಾಗಿ, ಬಲಿ ಅರ್ಪಿಸುವುದಕ್ಕಾಗಿ ನಿನ್ ಮಗ ಎಲ್ಲ ಅಲ್ಲಿದೆ ನೋಡು, ನಿನಗೋಸ್ ಅದು ಹೋಮ ಅರ್ಪಿಸುವುದಕ್ಕಾಗಿ ಸಿದ್ಧವಾಗಿದೆ ನೋಡು ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಅಬ್ರಾಮ್ ಹೇಳ್ತಾನೆ ಯೆಹೋವಾ ಈರೆ ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ? ಯೆಹೋವಾ ಈರೆ ಅಂದ್ರೆ ಏನು? ಎಲ್ಲವನ್ನು ಕೊಡುವಂತ ದೇವರು. ಹಲ್ಲೆಲೂಯಾ. ಎಲ್ಲವನ್ನು ಕೊಡುವಂತ ದೇವರು. ಅಲ್ಲಿ ಆಜು ಬಾಜು ಯಾವುದೇ ಕುರಿಗಳಾಗ್ಲಿ ವಾತಗಳಾಗ್ಲಿ ಮೈತಾ ಇದ್ದಿಲ್ಲ ಅಥವಾ ಕಾಯ್ತಾ ಇದ್ದಿಲ್ಲ. ಫುಲ್ ಕಂಪ್ಲೀಟ್ ಆದಂತ ಒಂದು ಬರಿಗಾಲದ ಪ್ಲೇಸ್ ಯಾವ ರೀತಿಯಾಗಿರ್ತದೋ ಆಗ ಮರುಭೂಮಿ ಆದಂತ ಪ್ಲೇಸ್ ಅಲ್ಲಿ ಅವಾಗ ದೇವರ ಆತ್ಮನು ಏನ್ ಮಾಡ್ತಾನೆ ಅಂದ್ರೆ ಅವನಿಗೆ ಒಂದು ಹೋಮ ಅರ್ಪಿಸುವುದಕ್ಕಾಗಿ ಆ ಕುರಿಯನ್ನು ಅಲ್ಲಿ ಸಿದ್ಧ ಮಾಡ್ತಾನೆ. ಆ ಕುರಿಯನ್ನು ಒದಗಿಸಿಕೊಟ್ಟಾಗ ಅವಾಗ ಹೇಳ್ತಾನೆ ಯೆಹೋವಾ ಈರೆ ಅಂದ್ರೆ ದೇವರು ನಮ್ಮನ್ನು ಒದಗಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಿಮಗೂ ಹೇಳ್ತೀನಿ, ಯಾರೆಲ್ಲ ಪ್ರಾರ್ಥನೆ ಮಾಡೋರಿದ್ದೀರಿ, ಆರಾಧನೆ ಮಾಡೋರಾಗಿದ್ದೀರಿ, ಅಲ್ಲಿ ಮರುಭೂಮಿನೇ ಆಗಿರ್ಬೋದು, ಅಲ್ಲಿ ಕಾಲಿಗೆ ನಿಮಗೆ ಕಾಣಿಸ್ತಾ ಇರ್ಬೋದು, ನೀವು ಪ್ರಾರ್ಥನೆ ಮಾಡುವಾಗ ಏನು ನಿಮ್ಮ ಆಜು ಬಾಜು ಇಲ್ಲದೆ ಇರ್ಬೋದು, ಆದರೆ ಒದಗಿಸುವಂತ ದೇವರು ಯೆಹೋವಾ ಈರೆ ನಿಮಗೆ ಕೊಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಪ್ರೇಯರ್ ಮಾಡ್ತಿರುವಾಗ ಒಂದೊಂದು ದುರಾತ್ಮಗಳು ಆಟೋಮೆಟಿಕ್ ಆಗಿ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ಅದಕ್ಕಾಗಿ ನಾನು ಹೇಳ್ತೀನಿ, ಅವಾಗ ಸ್ತೋತ್ರ ಮಾಡ್ರಿ, ಪ್ರಾರ್ಥನೆ ತಪ್ಪಬೇಡ್ರಿ, ಆರಾಧನೆ ಬರ್ತಾ ಇರಿ. ನೀವು ಎಷ್ಟು ಪ್ರೇಯರ್ ಮಾಡ್ತಾ ಇರ್ತೀರಿ, ಒಂದೊಂದಾಗಿ ರೋಗಗಳು, ಎಷ್ಟು ವರ್ಷದಿಂದ ರೋಗಗಳು ಕೂತಿದವು, ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀರಾ ಅದ್ಭುತಕ್ಕೋಸ್ಕರ, ಎಷ್ಟು ವರ್ಷದಿಂದ ಅದ್ಭುತ ಆಗ್ಬೇಕಂತ ನೀವು ನೋಡ್ತಾ ಇದ್ದೀರೋ, ಅವೆಲ್ಲ ಏನಾಗ್ತಾವಂದ್ರೆ ಬಿಡುಗಡೆ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ನೀವು ಎಷ್ಟು ಸೈಲೆಂಟ್ ಇರ್ತೀರಿ ಅಷ್ಟು ಅಟ್ಯಾಕ್ಗಳು ನಮ್ಮ ಮೇಲೆ ಬರ್ತಾ ಇರ್ತಾವೆ. ಹಲ್ಲೆಲೂಯಾ. ಏನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಬರ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಲ್ಲಿ ಹೇಳ್ತದೆ ವಾಕ್ಯದಲ್ಲಿ ಅವರು ಪ್ರಾರ್ಥನೆ ಮಾಡಿದ ಮೇಲೆ ಏನಾಯ್ತು, ಸ್ತುತಿ ಪದಗಳು ಹಾಡಿದಾಗ ಬೇಡಿಗಳು ಏನಾದ್ರು ಅಂತ ಹೋದ್ರೆ ಏನಾಗಿದ್ದಂತೆ ಕಳಚಿ ಬಿದ್ದವು ಅಂತ, ಮತ್ತೆ ಏನಾದ್ರು ಅಂತ ಸೆರೆಮನೆಯಲ್ಲಿ ಇದ್ದವಂತವುಗಳು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವಾಗ ನೀವು ದೇವರಿಗೆ ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರೋ, ನಿಮಗಿದ್ದಂತ ವೈರಿಗಳಾಗ್ಲಿ, ನಿಮಗಿದ್ದಂತ ಅಡಚಣೆಗಳಾಗ್ಲಿ, ನಿಮಗಿದ್ದಂತ ರೋಗಗಳು ಓಡಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗಿದ್ದಂತ ಬಡತನ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗಿಂತ ಹಾಳು ಮಾಡ್ಬೇಕಂತ ಜನರು ಬಿಟ್ಟು ಓಡಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾಟ ಮಂತ್ರಗಳು ಓಡಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ.
ಸೊ ಅದಕ್ಕಾಗಿ ಪ್ರಿಯರೇ, ಇವತ್ತು ನೀವು ಎಷ್ಟು ಆತ್ಮಿಕ ರೀತಿಯಾಗಿ ದೇವರಿಗೆ ಆರಾಧಿಸ್ತೀರಾ, ಆತ್ಮಿಕ ರೀತಿಯಾಗಿ ಆರಾಧನೆ ಮಾಡ್ತೀರಾ, ಅಷ್ಟು ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹalleluya. ಸೊ ಅದಕ್ಕಾಗಿ ಇಲ್ಲಿ ಬಂದಂತ ನಾನು ಹೇಳಲು ಇಷ್ಟಪಡ್ತಿದ್ದೇನೆ, ಪರಿಶುದ್ಧಾತ್ಮ ಒಂದು ಮಾತು ನಿಮಗೆ ಹೇಳಲು ಇಷ್ಟಪಡ್ತಾ ಇದ್ದಾರೆ. ಇವತ್ತು ನಿಮ್ಮ ಬಾಯಿಗಳಿಂದ ಎಷ್ಟು ಸ್ತೋತ್ರ ಬರ್ತದೆ, ಒಂದೊಂದು ಬಂಧನಗಳು, ಒಂದೊಂದು ರೋಗಗಳು ಬಿಡುಗಡೆ ಆಗಕ್ಕೆ ಸ್ಟಾರ್ಟ್ ಮಾಡ್ತದೆ. ಹalleluya. ಅಲ್ಲಿ ಏನಂತೆ, ಪೌಲ ಶೀಲದಲ್ಲಿ ಇದ್ದಂತ ಎಲ್ಲಾ ಬೇಡಿಗಳು ಕಳಚಿ ಬಿದ್ದವು. ಹalleluya. ಇವತ್ತು ನಿಮ್ಮ ಒಳಗಡೆ ಏನು ಬಡತನದ ಬೇಡಿ ಇದೆ, ರೋಗದ ಬೇಡಿ ಇದೆ, ನಿಮ್ಮ ಲೈಫ್ ಅಲ್ಲಿ ಏನೇನೋ ಅಡ್ಡಗೋಡಿಯಾಗಿ ಬೇಡಿಗಳು ಹಾಕಲ್ಪಟ್ಟಿದವೋ ಅವೆಲ್ಲ ಇವತ್ತು ಕಳಚಿ ಬಿಡುತ್ತವೆ ಯೇಸುವಿನ ನಾಮದಲ್ಲಿ. ಯಾವ ರೀತಿ ಪ್ರೇಯರ್ ಮಾಡುವಾಗ ಸಾಕ್ಷಿಗಳು ಬಂದಿದವೋ ಅದೇ ರೀತಿಯಾಗಿ ಈ ಕೊನೆ ಪ್ರಾರ್ಥನೆ ಮಾಡುವಾಗ ನಿಮಗೆ ಹಾಕಿರುವಂತ ಎಲ್ಲ ಬೇಡಿ, ಸಾಲದ ಬೇಡಿಗಳು, ರೋಗದ ಬೇಡಿಗಳು, ಮಾಟ ಮಂತ್ರದ ಬೇಡಿಗಳು, ಬಡತನದ ಬೇಡಿಗಳು ಈಗಲೇ ಕಳಚಿ ಬಿಡುತ್ತವೆ ಯೇಸುವಿನ ನಾಮದಲ್ಲಿ. ಹalleluya. ಅದಕ್ಕಾಗಿ ನಾವೆಲ್ಲ ನಿಂತ್ಕೊಳ್ಳೋ ದೇವ ಸಾಗಿದಂತೆ ಇವತ್ತು ನಿಮ್ಮ ಒಳಗಡೆ ಇರುವಂತ ಎಲ್ಲ ಬೇಡಿಗಳು